ಖುಷ್ಕಿ ಬೇಸಾಯದಲ್ಲಿ ಜೋಳವನ್ನು ಬೇಸಾಯ ಮಾಡುವ ಕ್ರಮಗಳು. ಈಗ ಜೋಳವು ಉತ್ತರ ಕರ್ನಾಟಕದ ಭಾಗದಲ್ಲಿ ಮುಖ್ಯ ಆಹಾರವಾಗಿ ಬೆಳೀತಾರೆ. ಅದು ಬೆಳೆ ಮುಖ್ಯವಾಗಿ ಮಳೆ ಆಶ್ರಿತವಾಗಿ ಬೆಳೀತಾರೆ. ಈಗ ಅದರಲ್ಲಿ ನಾವು ಮೊದಲು ಬಿತ್ತನೆಗೆ ಮಾಡಲು ಬೀಜವನ್ನು ನಾವು 3 ಕಿಲೋಗ್ರಾಮ್ನ 3 ಇಲ್ಲ 2.5 ಕಿಲೋಗ್ರಾಮ್ನ ಹಿಂಗಾರು ಬೆಳೆಯಾಗಿ ಖುಷ್ಕಿ ಬೇಸಾಯದಲ್ಲಿ ತಗೋಬೇಕು. ತದನಂತರ ಸಾವಯವ ಗೊಬ್ಬರ ಆಗಿ 1 ಟನ್ನಿಂದ 1.5 ಟನ್ನ ಸಾವಯವ ಗೊಬ್ಬರ, ಅದನ್ನು ಮೊದಲೇ 1 ತಿಂಗಳ ಮುಂಚೆ, ಮಳೆ ಬಂದ ನಂತರ 1 ತಿಂಗಳದ ಮುಂಚೆ ನೀವು ಏನಾದರೂ ಸಾವಯವ ಗೊಬ್ಬರನ ಸಿಂಪಡಣೆ ಮಾಡಿದ್ದರೆ ಒಳ್ಳೆಯದು. ಇದರಿಂದ ಬಹಳಷ್ಟು ನಾವು ಹಿಂಗಾರು ಇಳುವರಿಯನ್ನು ಕೂಡ ಕಾಣ್ಬೋದು. ತದನಂತರ ನಾವು ಈಗ ಸಾರಜನಕ, ರಂಜಕ, ಪೊಟ್ಯಾಷ್ ಮತ್ತು ಸತುವಿನ ಸಲ್ಫೇಟ್, ಗಂಧಕ ಇವೆಲ್ಲವುಗಳು ಏನು ರಾಸಾಯನಿಕ ಗೊಬ್ಬರಗಳು ಇದ್ದಾವೆ, ಇವುಗಳು ವಲಯಗಳ ಅಡಿಯಲ್ಲಿ ಕಿಲೋಗ್ರಾಮ್ ಪ್ರಕಾರ ಹಾಕ್ತಾರೆ. ನೀವು ಇಲ್ಲಿ ಟೇಬಲ್ಗಳಲ್ಲಿ ನೋಡ್ಬೋದು, ಇದರ ಪ್ರಕಾರ ಹಾಕ್ತಾರೆ. ನಾನು ಈ ರಾಸಾಯನಿಕ ಗೊಬ್ಬರದ ಬಗ್ಗೆ ಇನ್ನೊಂದು ವಲಯಗಳ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋದನ್ನು ಮಾಡಿದ್ದೀನಿ. ಆ ವಿಡಿಯೋನ ನೀವು ಹೋಗಿ ನೋಡ್ಬೋದು. ತದನಂತರ ಈಗ ಜೈವಿಕ ಗೊಬ್ಬರಗಳಂತ ಬಂದರೆ ಟ್ರೈಕೋಡರ್ಮಾ ನೀವು 12 ಗ್ರಾಮ್, ಅಜೋಸ್ಪಿರ್ಲಮ್ 200 ಗ್ರಾಮ್ ಅಥವಾ ದ್ರವರೂಪದ ಅಜೋಸ್ಪಿರ್ಲಮ್ 15ರಿಂದ 20 ಮಿಲಿಲೀಟರಷ್ಟು ತಗೋಬೋದು. ಮತ್ತು ರಂಜಕ ಕರಗಿಸುವ ಜೀವಾಣುಗಳು 30 ಮಿಲಿಲೀಟರ್ನಿಂದ ಗ್ರಾಮ್ ಅಷ್ಟು ತಗೋಬೋದು. ಅದೇ ರೀತಿ ದ್ರವರೂಪದ ರಂಜಕ ಕರಗಿಸುವ ಜೈವಿಕ ಗೊಬ್ಬರವನ್ನು ನೀವು 100 ಮಿಲಿಲೀಟರಷ್ಟು ತಗೋಬೋದು. ಮತ್ತು ದ್ರವರೂಪದ ಅಜೋಸ್ಪಿರ್ಲಮ್ನ 12 ಮಿಲಿಲೀಟರ್, ದ್ರವರೂಪದ PSB 12 ಮಿಲಿಲೀಟರ್, ಗಂಧಕ 6 ಗ್ರಾಮ್, ಕ್ಯಾಲ್ಸಿಯಂ ಕ್ಲೋರೈಡ್ 90 ಗ್ರಾಮ್ ಹೀಗೆ ನೀವು ತೆಗೆದುಕೊಳ್ಳಬೇಕು. ನಾನು ಪ್ರಿಫರೆನ್ಸ್ ಕೊಡೋದೇನೆಂದರೆ ಜೈವಿಕ ಗೊಬ್ಬರಗಳು ತೆಗೆದುಕೊಳ್ಳುವುದರಿಂದ ಮಣ್ಣಿನ ನೀವು ಸಂರಕ್ಷಣೆಯನ್ನು ಮಾಡಬಹುದು. ಸೊ ಅದಕ್ಕಾಗಿ ನೀವು ರಾಸಾಯನಿಕ ಗೊಬ್ಬರಗಳನ್ನು ಹಾಕುವುದು ಒಳ್ಳೆಯದು, ಆದರೆ ಅದರಿಗಿಂತ ನೀವು ಜಾಸ್ತಿ ಪ್ರಿಫರೆನ್ಸ್ನ ಜೈವಿಕ ಗೊಬ್ಬರಗೋಸ್ಕರ ಕೊಡಿ ಅಂತ ಹೇಳ್ತೀನಿ.